ಮೊದಲನೆಯ ಪ್ರಶ್ನೆ ಇರೋದು, ಈ ಯುದ್ಧ ದೀರ್ಘಕಾಲ ಮುಂದುವರಿಯುತ್ತಾ ಅಥವಾ ಶೀಘ್ರ ಮುಗಿಯುತ್ತಾ? ದೀರ್ಘಕಾಲ ಏನಾದರೂ ಯುದ್ಧ ಮುಂದುವರೆದರೆ ಪರಿಸ್ಥಿತಿ ಏನು? ಶೀಘ್ರ ಮುಗಿಯಿತು ಅಂತಂದ್ರೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಮತ್ತು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಭಾರತ ಮಾಡಿಕೊಂಡಿದೆ. ಅದು ಆಯಿಲ್ ರಿಸರ್ವ್ ಇಂದ ಹಿಡಿದು ಎಲ್ಲ ರೀತಿಯ ಸಿದ್ಧತೆಗಳನ್ನು ಭಾರತ ಆಲ್ರೆಡಿ ಮಾಡಿಕೊಂಡಿದೆ. ಒಂದು ವೇಳೆ ದೀರ್ಘಕಾಲ ಯುದ್ಧ ಮುಂದುವರಿಯಿತು ಅಂತಾದರೆ ಅದಕ್ಕೆ ಭಾರತ ರೆಡಿ ಇದೆಯಾ? ಜಗತ್ತಿನ ಮೇಲೆ ಏನೇನು ಪರಿಣಾಮಗಳು ಬೀರಬಹುದು? ಇದು ಸದ್ಯ ಆತಂಕಕ್ಕೆ ಕಾರಣ ಆಗಿರುವಂಥ ಪ್ರಶ್ನೆ. ಎರಡನೇ ಪ್ರಶ್ನೆ ಇರೋದು, ಭಾರತದ ಮೇಲೆ ಏನು ಪರಿಣಾಮ ಆಗತ್ತೆ ದೀರ್ಘಕಾಲ ಯುದ್ಧ ಮುಂದುವರೆದ್ರೆ? ಕಚ್ಚಾ ತೈಲ ದರ ಏನಾಗುತ್ತೆ? ಕಚ್ಚಾ ತೈಲ ದರ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಹೊರ್ಮುಜ್ ಜಲಸಂಧಿ. ಇಡೀ ನಮಗೆ ಗಲ್ಫ್ ಕಂಟ್ರಿಗಳಿಂದ ಆಯಿಲ್ ಬರಬೇಕು ಅಂತಾದರೆ ಈ ಜಲಸಂಧಿಯನ್ನು ದಾಟಿಕೊಂಡೇ ಹಡಗುಗಳು ಬರಬೇಕಾಗತ್ತೆ. ಸುಮಾರು 25% ಆಯಿಲ್ ಟ್ರೇಡ್ ನಡೆಯೋದು ಈ ಜಲಸಂಧಿಯ ಮುಖಾಂತರವೇ. ಈ ಜಲಸಂಧಿಯನ್ನು ಇರಾನ್ ಮುಚ್ತಾ ಇದೆ ಮತ್ತು ಇದರ ನಿಯಂತ್ರಣವೂ ಕೂಡ ಇರಾನ್ ಕೈಯಲ್ಲಿದೆ. ಇಂಥ ಸಂದರ್ಭ ಸೃಷ್ಟಿಯಾದರೆ ಈಗಾಗಲೇ ಆಯಿಲ್ ವೆಸಲ್ಸ್ಗಳನ್ನು ದಾಳಿ ಮಾಡಲಾಗ್ತಾ ಇದೆ, ಹಡಗುಗಳನ್ನು ದಾಳಿ ಮಾಡಲಾಗ್ತಾ ಇದೆ. ಈ ಪರಿಸ್ಥಿತಿ ದೀರ್ಘಕಾಲ ಮುಂದುವರೆದರೆ ಕಚ್ಚಾ ತೈಲ ದರ ಏರಿಕೆಯಾಗೋದರ ಜೊತೆಗೆ ಕೊರತೆಯೂ ಕಾಡುತ್ತಾ? ಅಥವಾ ನಮಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳೇನಾದರೂ ಇದೆಯಾ? ಆಲ್ಟರ್ನೇಟಿವ್ ರೂಟ್ಗಳೇನಾದರೂ ಇದೆಯಾ? ಈ ಪ್ರಶ್ನೆಯೂ ಕೂಡ ಇದೆ. ಮೂರನೇ ಪ್ರಶ್ನೆ ಇರೋದು, ಇರಾನ್ನ ಪ್ರತೀಕಾರ ಹೆಂಗಿರುತ್ತೆ ಅಂತ. ಇರಾನ್ ಹೇಳ್ತಾ ಇದೆ ನಾನು ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ. ಬಟ್ ಈವರೆಗೆ ಏನಾಗಿದೆಯೋ ಸೆಲ್ಫ್ ಡಿಫೆನ್ಸ್ ಮಾಡಿಕೊಳ್ಳೋದ್ರಲ್ಲಿ ಬೇರೆ ರಾಷ್ಟ್ರಗಳು ಭಾಗಶಃ ಯಶಸ್ವಿಯಾಗಿದ್ದಾವೆ. ಇಸ್ರೇಲಿಗೆ ಹೊಡೆತ ದೊಡ್ಡ ಮಟ್ಟದಲ್ಲಿದ್ದರೆ ಕೊಲ್ಲಿ ರಾಷ್ಟ್ರಗಳು ಬೇರೆ ಬೇರೆ ಏನಿದ್ದಾವೆ, UAE, ಸೌದಿ ಅರೇಬಿಯಾ, ಕತಾರ್, ಬಹ್ರೇನ್, ಕುವೈತ್, ಈ ರಾಷ್ಟ್ರಗಳು ಈಗ ಸೆಲ್ಫ್ ಡಿಫೆನ್ಸ್ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾವೆ. ಬಟ್ ಆತಂಕ ಯಾವುದು ಅಂತಂದ್ರೆ ಇರಾನ್ನ ಬತ್ತಳಿಕೆಯಲ್ಲಿರುವಂಥ ಮಿಸೈಲ್ಗಳ ಬಗ್ಗೆ ಪ್ರಶ್ನೆಗಳಿರೋದು. ಇರಾನ್ ಹೇಳ್ಕೊಳ್ಳುತ್ತೆ, ಈ ಹಿಂದೆಯೇ ಹೇಳ್ಕೊಂಡಿದೆ, ಅದು ನನ್ನ ಬಳಿ ಹೈಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ ಅಂತ. ಫತಾ 2 ಅನ್ನುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ ಅದು. ಇರಾನ್ ಹೇಳಿಕೊಂಡಿರೋದು ಇದು ಹೈಪರ್ಸೋನಿಕ್ ಅಂತ. ಏನು ಹೈಪರ್ಸೋನಿಕ್ ಮಿಸೈಲ್ ಅಂತಂದ್ರೆ ಏನು? ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗ ಇರುವಂಥ ಮಿಸೈಲ್ ಅದು. ಭಾರತದ ಬಳಿಯೂ ಇಲ್ಲ. ನಮ್ಮ ಬ್ರಹ್ಮೋಸ್ ಸೂಪರ್ಸೋನಿಕ್ ಮಿಸೈಲು, ಬ್ಯಾಲಿಸ್ಟಿಕ್ ಮಿಸೈಲ್. ಹೈಪರ್ಸೋನಿಕ್ ಮಿಸೈಲ್ ಅನ್ನೇನಾದರೂ ಬಳಕೆ ಮಾಡಿದರೆ ಆ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡೋದು ಕಷ್ಟ. UAE, ಸೌದಿ, ಬಹ್ರೇನು, ಕುವೈತು ಮೊನ್ನೆ ಶನಿವಾರ ಆದಂಥ ದಾಳಿಯಲ್ಲಿ ಮಿಸೈಲ್ಗಳನ್ನು ಹೊಡೆದುರುಳಿಸ್ತು. ಇರಾನ್ ಕಳಿಸಿದಂಥ ಮಿಸೈಲ್ಗಳನ್ನು ಹೊಡೆದುರುಳಿಸ್ತು. ಆದರೆ ಹೈಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲು ಒಂದು ವೇಳೆ ಇರಾನ್ ಕೈಯಲ್ಲಿದ್ದರೆ, ಅದರ ಪ್ರಯೋಗ ಆಯಿತು ಅಂತಾದರೆ ಈ ಯುದ್ಧದಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡೋದು, ಡಿಟೆಕ್ಟ್ ಮಾಡಿ ಡಿಸ್ಟ್ರಾಯ್ ಮಾಡೋದು, ಆ ಟೆಕ್ನಾಲಜಿ UAE, ಕತಾರು, ಬಹ್ರೇನು ಈ ದೇಶಗಳ ಬಳಿ ಇದೆಯಾ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.